ನನಗೆ ಕಮರ್ಷಿಯಲಿನೂ ವರ್ಕೌಟ್ ಆಗಬೇಕು ಅನ್ನೋ ಒಂದು ವಾತಾವರಣದಲ್ಲಿ ಮಲ್ನಾಡನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಸರ್ ಇದೊಂಥರ ವಿಶೇಷ ಮಾಡೆಲ್ ಅಂತಾನೆ ಹೇಳ್ಬೋದು. ನಮ್ಮ ಕಡೆ ಬಯಲುಸೀಮೆ ಆಗಿರೋದ್ರಿಂದ ಎಲ್ಲರೂ ಬರೀ ಅಡಿಕೆ, ತೆಂಗು ಆ ಥರ ಹೋಗ್ತಾರೆ. ಈ ಕಡೆ ಎಲ್ಲ ಮಧುಗಿರಿ ತಾಲೂಕಲ್ಲೆಲ್ಲ ಬರೀ ಕಡಲೆಕಾಯಿ, ರಾಗಿ ಇವನ್ ಮಾತ್ರ ಬೆಳೀತಾರೆ. ನೀವು ಸುತ್ತಮುತ್ತ ಎಲ್ಲೇ ನೋಡಿದ್ರು ನನ್ನ ಥರ ತೋಟ ಈ ಥರ ಸ್ಪೆಸಿಫಿಕ್ ಡಿಸೈನು ಎಲ್ಲೂ ಸಿಗಲ್ಲ. ನನಗೆ ಇವಾಗ ನೋಡಿ ತಿಂಗಳಿಗೆ ಒಂದ್ಸಲಿ ಸ್ಯಾಲ್ರಿ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವಾರ ನನಗೆ 3,000 - 5,000 ರೂಪಾಯಿ ಬರೀ ತೋಟದಿಂದ ಸಿಗುತ್ತೆ. ನೀವು ನೋಡ್ಬೋದು ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ತೋಟ. ನಿಮಗೆ ತಣ್ಣಗೆ ಗಾಳಿ ಬರುತ್ತೆ. ಬಿಸಿಲು ಕೂಡ ಎಷ್ಟು ಬೇಕೋ ಯಾವ ಗಿಡಕ್ಕೆ ಎಷ್ಟು ಬೇಕೋ ಅನ್ನೋದನ್ನ ನೀಟಾಗಿ ಪ್ಲಾನ್ ಮಾಡಿ ಪ್ಲಾಂಟ್ ಮಾಡ್ಕೊಂಡಿದ್ದೀನಿ. ಸರ್ ಇದು ಒಟ್ಟು 1.5 ಎಕರೆ ಜಮೀನಲ್ಲಿ ನಾನು ಏನಿಲ್ಲ ಅಂದ್ರೂ ಕನಿಷ್ಠ 7,000 - 8,000 ಗಿಡಗಳನ್ನ ಕೂರಿಸ್ಕೊಂಡಿದ್ದೀನಿ. ಕೆಲವ್ರು ಅನ್ಕೋಬೋದು ಎಲ್ಲ ಕೆಲವು ವೇಸ್ಟ್ ಗಿಡಗಳು ಹಂಗೆ ಹಿಂಗೆ ಅಂತ. ಇಲ್ಲ, ಓಕೆ, ರೈತರಿಗೆ ಯಾವುದು ಆದಾಯ ನೀಡುತ್ತೆ ಅಂಥ ಗಿಡಗಳನ್ನೇ ನಾನು ಕೂರಿಸ್ಕೊಂಡಿದ್ದೀನಿ. ಇದೊಂಥರ ವಿಶೇಷ ಮಾಡಲ್ ಅಂತಲೇ ಹೇಳ್ಬೋದು. ನೀವು ನೋಡಿದ್ರೆ ನಾನು ಫೆನ್ಸಿಂಗ್ ಸುತ್ತ ಕಾಡು ಮರಗಳು ಹಾಕೊಂಡಿದ್ದೀನಿ. ಗಾಳಿನ ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಜಮೀನು ಮೀನ್ಸ್ ನಮ್ಮ ತೋಟದ ಸುತ್ತಮುತ್ತ ಎಲ್ಲ ಓಪನ್ ಏರಿಯಾ. ಅಂದರೆ ಇವಾಗ ಕಡಲೆಕಾಯಿ, ಭತ್ತ ಆ ಥರ ಬೆಳೆ ಏನಂದರೆ ವಿಂಡ್ ಬ್ಯಾರಿಯರ್ ಗಾಳಿ ಜಾಸ್ತಿ ಬರುತ್ತೆ ಆಷಾಢ ಮಾಸದಲ್ಲೆಲ್ಲ. ಅದನ್ನ ತಡೆಯೋದಕ್ಕೆ ಕಾಡು ಮರಗಳು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು ಇವಾಗ ಲೇಟೆಸ್ಟ್ ಆಗಿ ನ್ಯೂಸ್ ಅಲ್ಲಿ ನೀವು ನೋಡಿರ್ತೀರಾ, ಬಾಳೆ ಎಲ್ಲ ಬಿದೋಗ್ಬಿಟ್ಟಿರ್ತವೆ, ಅಡಿಕೆ ಮರಗಳೆಲ್ಲ ಬಿದೋಗಿರ್ತವೆ. ಅವನ್ನೆಲ್ಲ ಯಾವ ತರ ತಡಿಬೋದು? ಒಂದು, ಕಾಡು ಮರಗಳು ಬೆಳೆಸೋದ್ರಿಂದ ಅದು ತುಂಬಾ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನೀವು ನೋಡಿದ್ರೆ ಈ ವಿಶೇಷ ಮಾಡೆಲ್ ಹೆಂಗಿದೆ ಅಂದ್ರೆ ಇಲ್ಲಿಗೆ ಕೂರ್ಸಿರೋ ಮೆಥಡ್ ಕೂಡ ಅಷ್ಟೇ. ಆಲ್ಮೋಸ್ಟ್ ಜಿಗ್ಜಾಕ್ ಮಾಡಲ್ ಕೂರ್ಸಿದೀನಿ. ಈ ಜಿಗ್ಜಾಕ್ ಮಾಡಲ್ ಇಂದ ಅಡಿಕೆಗೆ 8 ದಾಯನೇ ಸಿಗುತ್ತೆ. ಆಮೇಲೆ ನೀವು ನೋಡಿದ್ರೆ ತೆಂಗು ಕೂಡ ಹಾಕಿದ್ದೀನಿ. ತೆಂಗು ಕೂಡ ಬಾರ್ಡ್ರಲ್ಲಿ ಹಾಕಿದ್ದೀನಿ 20 ಅಡಿಗೊಂದು. ಸೊ ದಟ್ ಆವಾಗ ಅಲ್ಲಿ ದಾರಿ ಮಾಡ್ಕೊಂಡಿದ್ದೀನಿ. ಆ ದಾರಿ ಸೈಡ್ ವಾಲ್ಕೊಂತವೆ. ಕೆಲವರು ಅನ್ಕೊಬೋದು ಫೋಟೋಸಿಂಥೆಸಿಸ್ ಪ್ರಾಬ್ಲಮ್ ಆಗುತ್ತೆ, ಎಲೆಗಳು ಟಚ್ ಆಗುತ್ತೆ ಅಂತ. ಇಲ್ಲ, ಬಿಕಾಸ್ ಯಾಕಂದ್ರೆ ಅಲ್ಲಿ ಬಾರ್ಡರ್ ಸೈಡಲ್ಲಿ ಹಾಕೊಂಡಿರೋದ್ರಿಂದ ತೆಂಗು ಆ ಕಡೆ ಈ ಕಡೆ ಸ್ವಾಲ ಮೀನ್ಸ್ ಆದಷ್ಟು ಅದೇ ಅಡ್ಜಸ್ಟ್ ಮಾಡ್ಕೊತವೆ. ಆಮೇಲೆ ಪಪಾಯ ಹಾಕಿದ್ದೀನಿ. ಬನಾನಾ ಕೂಡ ಒಂದು 400 - 500 ಹಾಕಿದ್ದೀನಿ. ಬಾಳೆ ಅದರಲ್ಲಿ ಏಲಕ್ಕಿನೂ ಹಾಕಿದ್ದೀನಿ, ಪಚ್ಚಬಾಳೆನೂ ಹಾಕಿದ್ದೀನಿ. ಅದೇ ರೀತಿ ಅಕ್ಸೆ ಹಾಕಿದ್ದೀನಿ, ಮತ್ತೆ ನುಗ್ಗೆ ಹಾಕಿದ್ದೀನಿ, ಆಮೇಲೆ ಗ್ಲಿರಿಸಿಡಿ ಹಾಕಿದ್ದೀನಿ. ಇವಕ್ಕೆ ಅಕ್ಸೆ ಏನಿಲ್ಲ ಅಂದ್ರೂ ಒಂದು 2,000 - 3,000 ಇದೆ. ಆಮೇಲೆ ನುಗ್ಗೆ ಕೂಡ ಒಂದು 2,000 - 3,000 ಇದೆ. ಅವೆಲ್ಲ ಏನು ಮಾಡ್ತವೆ ಅಂದರೆ ಅವು ಲಾಂಗ್ ಟರ್ಮ್ ಕ್ರಾಪ್ಸ್ ಅಲ್ಲ ಅವು, ಓಕೆ, ಎಲ್ಲ ಶಾರ್ಟ್ ಟರ್ಮ್. ಅವೇನಾಗುತ್ತೆ ಅಂದರೆ ನಮ್ಮ ಭೂಮಿನ ಇನಿಷಿಯಲ್ ಸ್ಟೇಜಲ್ಲಿ ಫಲವತ್ತತೆ ಮಾಡೋದಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಅದ್ರ ಜೊತೆಗೆ ಇವಾಗ ನನ್ನ ತೋಟ ಆಲ್ಮೋಸ್ಟ್ 2.5 ವರ್ಷ ಆಗಿರೋದ್ರಿಂದ, ಓಕೆ, ನೆರಳು ಕೂಡ ಕ್ರಿಯೇಟ್ ಆಗಿರೋದ್ರಿಂದ ಅಡಿಕೆ, ಬಾಳೆ, ಆಮೇಲೆ ಅಕ್ಸೆ, ನುಗ್ಗೆ ಇದರಿಂದೆಲ್ಲ ನಾನು ಏನು ಮಾಡಿದ್ದೀನಿ ಈಗ ಲೇಟೆಸ್ಟ್ ಆಗಿ ಜಾಕಾಯಿ ಹಾಕಿದ್ದೀನಿ, ಆಮೇಲೆ ಚಕ್ಕೆ ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ. ಈ ಥರ ಐಸಸ್, ಓಕೆ, ಅದು ಕೂಡ ಏನಿಲ್ಲ ಅಂದ್ರೆ ಒಂದು 200 ಗಿಡಗಳನ್ನ ಕೂರಿಸ್ಕೊಂಡಿದ್ದೀನಿ. ಆಮೇಲೆ ನನಗೆ ಹೆಂಗೆ ಸಾಲುಗಳು ಮಾಡ್ಕೊಂಡಿದ್ದೀನಿ ಅಂದರೆ ಅಡಿಕೆಯಿಂದ ಅಡಿಕೆಗೆ ಏನು 7 ಅಡಿ ಇತ್ತು ಸಾಲು, ಅದಾದ್ಮೇಲೆ ಮತ್ತೆ ನಾನು 11 ಅಡಿ ಗ್ಯಾಪ್ ಇಟ್ಟಿದ್ದೀನಿ. ಏನಕ್ಕೋಸ್ಕರ ಅಂದರೆ ಅಲ್ಲಿ ಸ್ಪೈಸಸ್ಗೋಸ್ಕರ ಅಂತ ಮಾಡ್ಕೊಂಡಿರೋದು. ಇವಾಗ ಹಣ್ಣಿನ ಗಿಡಗಳು ಹಾಕೋಬಹುದು, ಇಲ್ಲ ನಾವು ಸ್ಪೈಸಸ್ಸು ಹಾಕೋಬಹುದು. ನಾನು ಏನಪ್ಪಾ ಅಂದರೆ ಹಣ್ಣಿನ ಗಿಡ ಬೇರೆ ಕಡೆ ಬಾರ್ಡ್ರಲ್ಲೆಲ್ಲ ಹಾಕೊಂಡಿರೋದ್ರಿಂದ ಇಲ್ಲಿ ನಾನು ಸ್ಪೈಸಸ್ನ ಪ್ಲಾಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೆರಳು ಸಿಗುತ್ತೆ. ಇದನ್ನ ನಾನು ಯಾವ ಥರ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ? ಒಂದು, ನಾನು ಹಾಕಿರೋ ಬಂಡವಾಳ ಸಿಗುತ್ತಾ? ಆಮೇಲೆ ನನಗೆ ಲಾಂಗ್ ಟರ್ಮ್ ಸಸ್ಟೈನ್ ಆಗುತ್ತಾ? ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಫಸ್ಟು. ಯಾವ ಥರ? ಇವಾಗ ತೆಂಗು ನಾರ್ಮಲಿ ಟ್ರೆಡಿಷನಲ್ ಮೆಥಡಲ್ಲಿ 32 ಅಡಿಗೆ 32 ಅಡಿ ಹಾಕ್ತಾರೆ. ಅಡಿಕೆ 8 ಅಡಿ 8 ಅಡಿ ಹಾಕ್ತಾರೆ, ಇಲ್ಲ 9 ಅಡಿ 9 ಅಡಿ ಹಾಕ್ತಾರೆ. ನನಗೆ ಯಾವುದು ಕಮರ್ಷಿಯಲಿ ವಯಬಲ್ ಆಗುತ್ತೆ, ನನಗೆ ಸಸ್ಟೈನ್ ಆಗ್ಬೋದು, ಅದನ್ನು ಫಸ್ಟು ನಾನು ಯಾವ್ಯಾವ ಹಾಕಬೇಕು ಅಂತ ಫಸ್ಟು ಡಿಸೈಡ್ ಮಾಡಿಕೊಂಡು ಆಮೇಲೆ ಯಾವ ಥರ ಹಾಕಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ತೆಂಗು ಇದೆ, ತೆಂಗುಗೆ ಜಾಸ್ತಿ ಬಿಸಿಲು ಬೇಕು, ಅಡಿಕೆ ತಂಪಿರಬೇಕು, ಆಮೇಲೆ ಅದಕ್ಕೂ ಲೈಟಾಗಿ ಬಿಸಿಲು ಬೇಕು, ಆಮೇಲೆ ಬಾಳೆಗೆ ನೆರಳು ಬೇಕು, ಅದೇ ಥರ ಪಪ್ಪಾಯಗೆ ಸ್ವಲ್ಪ ಬಿಸಿಲು ಬೇಕು, ಅದೇ ಥರ ಅರ್ಶಿನ ಬೇಕು. ಇವಾಗ ನೀವು ನೋಡಿದ್ರೆ ಆ ತೆಂಗುಗೆ ನಾನು ಏನು ಮಾಡಿದ್ದೀನಿ ಅಂದರೆ ಬಾರ್ಡ್ರಲ್ಲಿ ಹಾಕೊಂಡಿದ್ದೀನಿ. ಆ ಬಾರ್ಡ್ರಲ್ಲಿ ಹಾಕಿ ಅದಕ್ಕೆ ಓಕೆ ಸಫಿಷಿಯೆಂಟ್ ಬಿಸಿಲು ಬರೋ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯದಲ್ಲಿ ಇವಾಗ ನೋಡಿ ಆ ತೆಂಗಿಂದ ತೆಂಗಿಗೆ 20 ಅಡಿ ಬಿಟ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂದರೆ ಇವಾಗ 30 ಅಡಿ ಬದಲು ಓಕೆ 20 ಅಡಿ ಹಾಕಿರೋದ್ರಿಂದ ಅದಕ್ಕೆ ಹೆಂಗೆ ಬೇಕೋ ಅದು ಅಡ್ಜಸ್ಟ್ ಆಗುತ್ತೆ ಬಿಸಿಲು ವಾತಾವರಣಕ್ಕೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ 70 ಅಡಿ ಕೂತಿದೆ. ಅದೇ ನೀವು ಟ್ರೆಡಿಷನಲ್ ಮೆಥಡ್ ಹಾಕೊಂಡ್ರೆ ಒಂದು 60ವರೆಗೂ ಕೂರ್ಬೋದು. ನಾನು 70 - 75 ತೆಂಗು ಕೂರಿಸಿದ್ದೀನಿ. ಅದೇ ರೀತಿ ಬಾಳೆ ನೀವು ನೋಡಿದ್ರೆ ಓಕೆ, ಬಾಳೆ ನಾನು ಏನು ಮಾಡಿದ್ದೀನಿ, ಬಾರ್ಡ್ರಲ್ಲೆಲ್ಲ G9 ವೆರೈಟಿ ಹಾಕೊಂಡಿದ್ದೀನಿ. ಏನಕ್ಕೆ ಬಾರ್ಡ್ರಲ್ಲೇ G9 ವೆರೈಟಿ ಹಾಕಿದ್ದೀನಿ ಅಂದರೆ ಅದ್ರದ್ದು ಇಳುವರಿ ತುಂಬ ಜಾಸ್ತಿ ಇರುತ್ತೆ. ಒಂದು, ಆ ಇಳುವರಿ ಜಾಸ್ತಿ ಆದಾಗ ಬಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಫೆನ್ಸಿಂಗಿಗೂ ಅಥವಾ ತೆಂಗಿನ ಮರಕ್ಕೂ ಸಪೋರ್ಟ್ ಕೊಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು G9 ವೆರೈಟಿ ಹಾಕೊಂಡಿದ್ದೀನಿ. ಅಲ್ಲೇ ಬೆಡ್ ಮಾಡಿಕೊಂಡು ಅರ್ಶಿನ ಕೂಡ ಹಾಕೊಂಡಿದ್ದೀನಿ. ಅರ್ಶಿನ ಕೂಡ ಕಮರ್ಷಿಯಲಿ ನಮ್ಗೆ ವರ್ಕೌಟ್ ಆಗುತ್ತೆ. ಅದೇ ರೀತಿ ಪಪಾಯ, ಓಕೆ, ನೀವು ನೋಡಿದ್ರೆ ಈ ಏನು 7 ಅಡಿ ಇದೆ, ಆ 7 ಅಡಿ ಮಧ್ಯದಲ್ಲಿ ನಾನು ಒಂದು ಪಪಾಯ ಹಾಕೊಂಡಿದ್ದೀನಿ. ಇನಿಷಿಯಲಿ ಏನಾಗುತ್ತೆ ಅಂದರೆ ನಾವು ಅಡಿಕೆ ಹಾಕಿದಾಗ ನೆರಳು ಕೊಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮದು ಬಯಲುಸೀಮೆ ಆಗಿರೋದ್ರಿಂದ ತುಂಬ ವಿಪರೀತ ಬಿಸಿಲಿರುತ್ತೆ. ಅದು ಅಡಿಕೆ ಸಸ್ಟೈನ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ನೋಡಿದ್ರೆ ಯಾವ ಥರ ನಾನು ಅಡಿಕೆಗೆ ಶೇಡ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ, ಒಂದು
ಬಾಳೆ ಹಾಕಿದ್ದೀನಿ, ಇನ್ನೊಂದು ಪಪಾಯ ಹಾಕಿದ್ದೀನಿ, ಇನ್ನೊಂದು ಅಕ್ಸೆ ಹಾಕಿದ್ದೀನಿ. ನೀವು ಅನ್ಕೋಬೋದು ಅಕ್ಸೆಯಿಂದ ನಮ್ಗೇನು, ಅಕ್ಸೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಆಮೇಲೆ ಕಾಂಪೋಸ್ಟ್ ನೀವು ನೋಡಿದ್ರೆ ಅದು ಯಾವಾಗನಾರ ಉಳ್ಕೊಂಡಾಗ ಓಕೆ ನಾವೇನು ಮಾಡ್ತೀವಿ, ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ. ಚಾಪ್ ಆ್ಯಂಡ್ ಡ್ರಾಪ್ ಮಾಡಿದಾಗ ನಮಗೆ ಸಫಿಷಿಯೆಂಟ್ ನ್ಯೂಟ್ರಿಷನ್ ಅದರಿಂದನೂ ಸಿಗುತ್ತೆ. ಅದೇ ರೀತಿ ಪಪಾಯ ಕೂಡ 3 ರಿಂದ 4 ವರ್ಷ ಇಳುವರಿ ಕೊಡೋಂಥದ್ದು. ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಬಾಳೆ ಮತ್ತು ಪಪಾಯ ಇಳುವರಿ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಮಾರ್ಕೆಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು, ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಮ್ಮ ಲೇಔಟಲ್ಲಿ ಮೀನ್ಸ್ ಸಾವಯವ ಇದರಲ್ಲಿ ಬೆಳೆದಿರೋ ಹಣ್ಣುಗಳ್ನ ತುಂಬ ಜನ ಕೇಳ್ತಾ ಇದ್ದಾರೆ. ಬಟ್ ರೈತರು ಬೆಳ್ಕೊಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಏನಂದರೆ ಇವಾಗ ನಾವು ಮಾರ್ಕೆಟ್ಗೆ ಹಾಕೋದ್ರಿಂದ ಏನು ಅವರು ದಳ್ಳಾಳಿಗಳು ಏನು ರೇಟ್ ಫಿಕ್ಸ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಆದರೆ ಅವ್ರು ದುಡ್ಡು ಮಾಡಿಕೊಂಡು ಅದನ್ನು ಕಸ್ಟಮರ್ ಕೊಡ್ಬೇಕಾದ್ರೆ ಜಾಸ್ತಿನೇ ಇದು ಮಾಡ್ತಾರೆ. ನಾವು ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಆದಷ್ಟು ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ ತಲುಪಿಸೋ ಇದು ಮಾಡಿದಾಗ ನಮಗೂ ಕೂಡ ವರ್ಕೌಟ್ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಪಪಾಯನ ವಾರ ಏನು ಬಂದಾಗ ಪಪಾಯನ ಎಷ್ಟು ಇಳುವರಿ, ಇವಾಗ ಫಾರ್ ಎಕ್ಸಾಂಪಲ್ ನಂದು ಒಂದು 100 ಗಿಡದಿಂದ ಒಂದು 50 kg ಬಂತು ಅಂದ್ಕೊಳ್ಳಿ. 50 kg ತೊಗೊಂಡೋಗಿ ನಮ್ಮ ಲೇಔಟಲ್ಲೇ ನಮ್ಮ ಏನು ನೈಬರ್ಹುಡ್ ಇರ್ತಾರೆ ಅವ್ರಿಗೆ ಜಸ್ಟ್ ಇನ್ಫಾರ್ಮ್ ಮಾಡಿ ಅವ್ರಿಗೆ ನಾನು ಕೊಟ್ಟಾಗ ನನಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಬಾಳೆ ಕೂಡ ಅರ್ಶಿನ ಕೂಡ ನಮ್ಮದು ಕರಕ್ಯುಮ್, ನಾನು ನಾರ್ಮಲ್ ಅರ್ಶಿನ ಹಾಕಿಲ್ಲ, ಕರಕ್ಯುಮ್ ಕಂಟೆಂಟು 8+ ಇರೋ ಅಂಥದ್ದೇ. ನಾನು ನಮ್ಮ ಸ್ನೇಹಿತರು ತೋಟದಲ್ಲಿ ಅವರು ಟೆಸ್ಟ್ ಮಾಡಿ ಲ್ಯಾಬಲ್ಲಿ ಇದು ಮಾಡಿಕೊಂಡು ಸರ್ಟಿಫಿಕೇಷನ್ ಆದಮೇಲೆ ಕೂಡ ಅವ್ರ ಹತ್ರ ಅರ್ಶಿನ ತೊಗೊಂಡು ನಾನು ಅರ್ಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ರೀತಿ ಇವಾಗ ನೀವು ನೋಡಿದ್ರೆ ಪ್ರತಿ ಅಡಿಕೆಗೂ ನೆರಳು ಸಿಗಬೇಕು ಅಂದ್ಬಿಟ್ಟು ಅಕ್ಸೆ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು ಅಕ್ಸೆ ತುಂಬ ಹಾಕಿದ್ದೆ ನಾನು. ಇವಾಗ ಏನಾಗಿದೆ ಅಂದರೆ ಚಾಪ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ಅಕ್ಸೆ ಏನಾಗುತ್ತೆ ಅಂದರೆ ಕಾಲಕ್ರಮೇಣ 2 ರಿಂದ 3 ವರ್ಷದಲ್ಲಿ ಅದು ಕೆಲವು ಬೀಳ್ತವೆ, ಕೆಲವು ಉಳ್ಕೊತವೆ. ಅದು ನಮಗೇನಾಗುತ್ತೆ ಅಂದರೆ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ. ಆಮೇಲೆ 3 ವರ್ಷ ಆದಮೇಲೆ ಆದಷ್ಟು ಅಡಿಕೆ ಮೇಲಕ್ಕೆ ಬಂದಮೇಲೆ ನಮಗೇನು ನೆಸಸರಿ ಇರಲ್ಲ. ಆಮೇಲೆ ನೀವು ನೋಡಿದ್ರೆ ನಾನು ಮಲ್ಚಿಂಗಿಗೋಸ್ಕರ ಏನು ಮಾಡಿದ್ದೀನಿ ಅಂದರೆ ಸ್ವೀಟ್ ಪೊಟ್ಯಾಟೊ ಹಾಕಿದ್ದೀನಿ. ಇದು ಏನಕ್ಕೆ ಹಾಕಬೇಕಪ್ಪ, ಕೆಲವರು ಮಲ್ಚಿಂಗಿಗೆ ಪ್ಲಾಸ್ಟಿಕ್ ಹಾಕ್ತಾರೆ ಅಂದರೆ ನಾವು ದುಡ್ಡು ವೆಚ್ಚ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಬೇರೆಯವರು ಏನು ಹೇಳ್ತಾರೆ ಪ್ಲಾಸ್ಟಿಕ್ಕು, ಅಲ್ಲಿ ಏನು ಕಂಪನೀಸ್ಗಳು ಅಲ್ಲಿ ಅಷ್ಟೊಂದು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡು ಬಂದು ಹಾಕೋ ಬದಲು ಸ್ವೀಟ್ ಪೊಟ್ಯಾಟೊ ತಂದು ಹಾಕಿದ್ರೆ ನೀವು ನೋಡ್ಬೋದು ನಮ್ಮ ತೋಟ ತುಂಬ ಹರಡ್ಕೊಂಡಿದೆ. ಅಲ್ಲಿ ನಾನೇನಪ್ಪ ಅಂದರೆ ಸ್ವಲ್ಪ ಸಂಕ್ರಾಂತಿ ಟೈಮಲ್ಲಿ ಏನು ರೈತರು ಕಟ್ ಮಾಡಿ ಬಿಸಾಕಿರ್ತಾರೆ ವೇಸ್ಟು, ಅದನ್ನ ತಗೊಬಂದು ಸ್ವಲ್ಪ ಅಲ್ಲಲ್ಲೇ ನಾಟಿ ಮಾಡಿದೆ ಬಾಳೆ ಗಿಡದ ಬುಡದಲ್ಲಿ. ಹೆಂಗಿದ್ರು ಅಲ್ಲಿ ನೀರು ಹೋಗುತ್ತಲ್ಲ ಅಂತ ಅದು ತುಂಬ ಹರಡ್ಕೊಂಡಿದೆ. ಇವಾಗ ನನಗೇನಾಗುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ಒಂದು ಸಲ ನೀರು ಕೊಟ್ಟರೆ 1 ವಾರವರೆಗೂ ಆರಲ್ಲ. ಅದೇ ನಾನು ಮೊದಲನೇ ವರ್ಷ ಈ ಸ್ವೀಟ್ ಪೊಟ್ಯಾಟೊ ಹಾಕಿಲ್ದಾಗ ನನಗೆ ಬೇಸಿಗೆಗಾಲದಲ್ಲಿ ಬೋರಲ್ಲಿ ನೀರು ಕಮ್ಮಿ ಆದಾಗ ತುಂಬ ಪ್ರಾಬ್ಲಮ್ ಆಗಿ ಗಿಡಗಳಿಗೆ ತುಂಬ ಕಷ್ಟ ಆಗಿ ಎಷ್ಟೊಂದು ಉಳ್ಕೊಳ್ಳಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಮಲ್ಚಿಂಗ್ ಬಗ್ಗೆ ತಿಳ್ಕೊಂಡು ಯಾವ ಥರ ಮಲ್ಚಿಂಗ್ ಮಾಡಿದ್ರೆ ನೀರಿನ ತೇವಾಂಶ ಕಾಪಾಡ್ಕೋಬೋದು ಅಂತ ತಿಳ್ಕೊಂಡು ಸ್ವೀಟ್ ಪೊಟ್ಯಾಟೊ ಹಾಕಿ ಆ ಸ್ವೀಟ್ ಪೊಟ್ಯಾಟೊ ನಾವು ತಿನ್ಬೋದು. ಆಮೇಲೆ ಅದು ಸ್ವಲ್ಪ ಇಲಿಗಳಿಗೂ ಕೆಲವರು ಅನ್ಬೋದು, ಇಲಿಗಳು ಬರುತ್ತೆ, ಇಲಿಗಳು ಕಾಟ ಆಗುತ್ತೆ ಅಂತ ರೈತರು ತುಂಬ ತಪ್ಪು ತಿಳುವಳ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ನೀವು ಯಾವಾಗ್ಲೂ ಒಂದು ಗೊಬ್ಬರ ಹಾಕ್ಬೇಕಂದ್ರೆ ಅಗಿತೀರಾ, ಆದರೆ ನಾನು ಗೊಬ್ಬರ ಹಾಕ್ಬೇಕಂದ್ರೆ ಅಗಿಯಲ್ಲ. ಯಾಕೆ ಗೊತ್ತಾ, ಬಿಕಾಸ್ ಇವಾಗ ಇದೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಪೊಟ್ಯಾಟೊ ಇಲ್ಲಿ ತಾನೇ ಅಗ್ದಿರುತ್ತೆ. ನಾನು ಜಸ್ಟು ಆ ಸೈಡ್ಗಳಲ್ಲಿ ಮಣ್ಣು ಹಾಕಿದ್ರೆ ಸಾಕು, ಮಳೆಗಾಲದಲ್ಲಿ ನೀರು ಹರಿಯುತ್ತಲ್ಲ ಆವಾಗ ಗೊಬ್ಬರ ಆಟೋಮೆಟಿಕ್ಕಾಗಿ ಇಳಿಯುತ್ತೆ. ಅದು ಗಿಡಕ್ಕೆ ಪೋಷಕಾಂಶ ಕೊಡಬೇಕಾದ್ರೆ ಆಮೇಲೆ ರೂಟ್ ಸಿಸ್ಟಮ್ನ ಡಿಸ್ಟರ್ಬ್ ಮಾಡ್ದಲೆ ಆಟೋಮೆಟಿಕ್ಕಾಗಿ ನೀವು ನೋಡ್ಬೋದು. ಇಲ್ಲಿ ಮಣ್ಣುಗಳೆಲ್ಲ ನಾನು ಕೆಲವು ಕಡೆ ತೋರಿಸ್ತೀನಿ ನಿಮಗೆ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇಲಿ ಎಲ್ಲ ತೋಡಿ ನೀವು ನೋಡಿದ್ರೆ ಸಾಕು ಬರೀ ಕಸಗಳೇ ಇರುತ್ತೆ. ಆಮೇಲೆ ಮಣ್ಣು ಕೂಡ ತುಂಬ ಸಾಫ್ಟಾಗಿರುತ್ತೆ. ನಮ್ದು ಇನ್ನೊಂದೇನೆಂದರೆ, ನಾನು ಇಲ್ಲಿ ತೋಟ ಮಾಡಿರೋದು ನೀರಾವರಿ ಇದರಲ್ಲಿ. ಅಲ್ಲಿ ಏನಪ್ಪ ಅಂದರೆ ಮಣ್ಣು ಗದ್ದೆ ಮಣ್ಣು. ನೀವು ನೋಡಿ ಇಲ್ಲಿ ನಾನು ಅವಲ್ಲಿ ಹೇಳ್ದಂಗೆ ಮಣ್ಣು ಕಪ್ಪು ಇದೆ. ಇವಾಗ ನೋಡಿ ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಹಾಕಿರೋದ್ರಿಂದ ಇಲಿಗಳೆಲ್ಲ ಹಿಂಗೆ ಹೋಲ್ ಮಾಡಿಟ್ಟಿರುತ್ತೆ. ಅದರಿಂದ ನನಗೇನಾಗುತ್ತೆ ಅಂದರೆ ಗೊಬ್ಬರ ಹಾಕ್ದಾಗ ನೀಟಾಗಿ ಇದಾಗುತ್ತೆ. ಇವಾಗ ಮಣ್ಣು ನೋಡಿ ಎಷ್ಟು ಇದಾಗಿದೆ ಅಂತ. ನಾನು ಏನು ಇದಕ್ಕೆ ಅಗ್ದು ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಗೊಬ್ಬರ ಹಾಕಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಮಳೆಗಾಲದಲ್ಲಿ ಒಳಗಡೆ ಇಳಿಯುತ್ತೆ. ಆಮೇಲೆ ರೂಟ್ ಸಿಸ್ಟಮ್ಗೆ ಆಟೋಮೆಟಿಕ್ಕಾಗಿ ಇಂಟೇಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಶಿನೂ ಅಷ್ಟೇ 6 ರಿಂದ 8 ತಿಂಗಳ ಕ್ರಾಪ್. ಏನು ಇವಾಗ ಮೇ ಜೂನಲ್ಲಿ ಹಾಕಿದ್ರೆ ನಮಗೆ ಸಂಕ್ರಾಂತಿಗೆಲ್ಲ ಇಳುವರಿ ಬರುತ್ತೆ. ಅದರಿಂದನೂ ನೀವು ಇದು ಮಾಡ್ಬೋದು. ಇವಾಗ ಅರ್ಶಿನ ಡೈರೆಕ್ಟಾಗಿ ಮಾರ್ಕೆಟ್ಗೂ ಹಾಕ್ಬೋದು. ಆಮೇಲೆ ಒಳ್ಳೆ ಇವಾಗ ಕ್ಯುರಿಕಮ್ ಕಂಟೆಂಟ್ ಒಳ್ಳೆ ಇದ್ದರೆ ಪೌಡರ್ ಮಾಡಿ ಆಯುರ್ವೇದಿಕ್ ಸೆಂಟರ್ಸ್ಗೂ ಕೊಡ್ಬೋದು. ಆಮೇಲೆ ನಿಮ್ಮ ಲೇಔಟಲ್ಲೂ ತುಂಬ ಜನ ಅರ್ಶಿನ ಉಪಯೋಗಿಸಿದ್ರಿಂದ ಅವ್ರಿಗೂ ಕೊಡ್ಬೋದು. ಇವಾಗ ನೀವು ನೋಡಿ ಇವಾಗ ಫಸ್ಟ್ 3 ಇಯರ್ಸು ನಮಗೆ ಇಳುವರಿ ಮೀನ್ಸ್ ಏನೇನು ಆದಾಯ ಬೇಕೋ ಅದಕ್ಕೆ ಸಿಂಪಲಾಗಿ ಮಾಡಿಕೊಂಡು ಇವಾಗ ನೆರಳು ಕ್ರಿಯೇಟ್ ಆದಮೇಲೆ ಇವಾಗ ನೀವು ನೋಡಿ ಅಡಿಕೆ ಎಲ್ಲ ಒಂದು 10-15 ಅಡಿ ಬರ್ತಾ ಇದ್ದೆ. ಈಗ ಜಾಕಾಯಿ ಹಾಕಿದ್ದೀನಿ, ಮತ್ತು ಸಿನಾಮನ್ ಚಕ್ಕೆ ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ
ಏನಕ್ಕೆ ಅಂದರೆ ನಾವು ಯಾವಾಗಲೂ ರೈತರು ಒಂದೇ ಇದರಲ್ಲಿ ಯೋಚನೆ ಮಾಡಬಾರ್ದು. ಆಮೇಲೆ ಕೋಕೋ ಕೂಡ ಹಾಕಬೇಕು ಅಂತಿದ್ದೀನಿ. ಆಮೇಲೆ ಪೆಪ್ಪರ್ ಕೂಡ ಹಾಕಿದ್ದೀನಿ ಆಲ್ರೆಡಿ. ಓಕೆ. ಆಮೇಲೆ ಕಾಫಿ ಕೂಡ ಕೆಲವು ಕಡೆ ಹಾಕ್ಕೊಂಡಿದ್ದೀನಿ. ಇದು ಇವಾಗ ನೀವು ನೋಡ್ಬೋದು. ಓಕೆ. ಇದು ಬಯಲುಸೀಮೆ. ಓಕೆ. ಮಧುಗಿರಿ ತಾಲೂಕು ಬಯಲುಸೀಮೆ ಆಗಿರೋದ್ರಿಂದ ಇಲ್ಲೂ ಕೂಡ ಬೆಳಿಬೋದು. ಇವಾಗ ನಮ್ಮ ತೋಟದಲ್ಲಿ ನೀವು ಎಲ್ಲೇ ನೋಡಿದ್ರು ಒಂಥರ ಕಾಡು ವಾತಾವರಣ ಬಿಲ್ಡ್ ಆಗಿದೆ. ಆ ವಾತಾವರಣದಲ್ಲಿ ನಟ್ಮೆಗ್ಗೂನು ಬೆಳಿಬೋದು, ಲವಂಗನೂ ಬೆಳಿಬೋದು, ಆಮೇಲೆ ಜಾಕಾಯಿನೂ. ಏನಂದರೆ ಪರಿಸರನ ನಾವು ಯಾವ ಥರ ಉಪಯೋಗಿಸ್ಕೊಂತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಹೊರತು ರೈತರು ಓಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾರ್ಮಲಿ ಅಡಿಕೆಯಲ್ಲಿ ಒಳ್ಳೆ ಇಳುವರಿ ಬರಬೇಕಂದ್ರೆ 7ರಿಂದ 8 ವರ್ಷ ಆಗುತ್ತೆ. ಅಲ್ಲಿವರೆಗೂ ರೈತ ಬರೀ ಕಷ್ಟಪಟ್ಟು ಪಟ್ಟು ಪಟ್ಟು ಆಮೇಲೆ ಸಾಲಗಳನ್ನ ಮಾಡಿಕೊಂಡು ಸುಮ್ಮನೆ ಆತ್ಮಹತ್ಯೆ ಅದು ಇದು ಎಲ್ಲ ಮಾಡ್ಕೊಳೋ ಬದಲು ಈ ಥರ ಪ್ರತಿಯೊಂದೂ ಯಾವ್ದಾವ್ದ್ರಿಂದ ಮೀನ್ಸ್ ದುಡಿಮೆ ಮಾಡ್ಕೋಬೋದು. ನಮಗೆ ಓಕೆ ಸರ್ವೈವಲ್ ಅಂದರೆ ಇವಾಗ ಪ್ರತಿ ತಿಂಗಳು ಮನೆ ನಡೆಸೋದಕ್ಕೆ ಏನೇನು ಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಂಡಾಗ ಬಾಳೆ, ಪಪಾಯ, ಅರ್ಶಿನ, ಓಕೆ, ಆಮೇಲೆ ಬೇರೆ ಸಣ್ಣ ಪುಟ್ಟ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಾಗ ನಮಗೂ ಅನುಕೂಲ ಆಗುತ್ತೆ. ಆಮೇಲೆ ಮನೆ ನಡೆಸೋದಕ್ಕೂ ಈಸಿ ಆಗುತ್ತೆ. ಯಾವಾಗಲೂ ರೈತರು ಮಾನೋಕ್ರಾಪ್ ಮಾಡಬಾರ್ದು. ಇವಾಗ ಏನಂದರೆ 1000 ಗಿಡಗಳು ಹಾಕ್ಬಿಡ್ತಾರೆ. ಅದನ್ನು ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ದುಡ್ಡು ಒಳ್ಳೆ ರೇಟ್ ಸಿಕ್ಕಲಿಲ್ಲ ಅಂದರೆ ತೊಗೊಂಡೋಗಿ ತಿಪ್ಪೆಗೂ ಹಾಕೋರು ಇದ್ದಾರೆ. ಅದೇ ಕೆಲವು ರೈತರು ಓಕೆ 200 ರೂಪಾಯಿಗೆ ಮಾರೋರು ಇದ್ದಾರೆ ಮಾರ್ಕೆಟಲ್ಲಿ. ಅದೇ ರೀತಿ ಬಾಳೆಹಣ್ಣು ಕೂಡ ಓಕೆ 20 ರೂಪಾಯಿ ಕೆಜಿ ಕೊಡೋರು ಇದ್ದಾರೆ ಮಂಡಿಗೆ ಹೋಗಿ. ಅದೇ ಏನು ಕಸ್ಟಮರ್ಗೆ ಓಕೆ ಡೈರೆಕ್ಟಾಗಿ 200 ರೂಪಾಯಿಗೆ ಮಾರೋರು ಇದ್ದಾರೆ ಬಾಳೆಹಣ್ಣು. ಇವಾಗ ಸರ್ ಅದು ಸ್ಕಿಲ್ಸು. ಓಕೆ. ಏನಪ್ಪ ಅಂದರೆ ನಾವು ನಮ್ಮ ಮಾರ್ಕೆಟ್ನ ನಾವು ಹುಡಿಕೊಂಡಾಗ ಮಾತ್ರ ಅದು ನಾವು ತಲುಪಿಸಿದಾಗ ಮಾತ್ರ ನಮಗೆ ಆದಾಯ ಸಿಗುತ್ತೆ. ರೈತರು ಆ ನಿಟ್ಟಿನಲ್ಲಿ ಯೋಚಿಸಿದಾಗ ಏನಾಗುತ್ತೆ ಅಂದರೆ ನಾವು ಹಣ ಮಾಡ್ಕೊಳೋದಕ್ಕೂ ಒಳ್ಳೆಯದು. ಇನ್ನೊಂದೇನೆಂದರೆ ಈ ನಮ್ಮ ದೇಶದಲ್ಲಿ ಇವಾಗ ನೀವೇನು ಬೆಳಿತೀರಾ ಅದು ನೀವು ಎಷ್ಟು ಬೆಲೆ ಫಿಕ್ಸ್ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವಾಗ ಒಳ್ಳೆ ಪದಾರ್ಥನ ಒಳ್ಳೆ ರೇಟು ಕೊಟ್ಟಾಗ ಓಕೆ ಅದನ್ನು ತಿಂದು ಇಷ್ಟಪಟ್ಟವರು ಆಟೋಮೆಟಿಕ್ಕಾಗಿ ಕಸ್ಟಮರ್ಸ್ ನಿಮಗೆ ರೀಚ್ ಔಟ್ ಆಗ್ತಾರೆ. ಮತ್ತೆ ಇವಾಗ ನಾನು ಮಾಡ್ತಾ ಇರೋದು ಅಷ್ಟೇ. ಇವಾಗ ನಾನು ಪಪಾಯ ಓಕೆ 50ರಿಂದ 60 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಪ್ರತಿ ವಾರ ಇನ್ಕಮ್ ಬರ್ತಾ ಇದೆ. ಯಾವ ಥರ ಇವಾಗ ರೈತರು ಏನು ಮಾಡ್ತಾರೆ ಅಂದರೆ ಒಂದ್ಸಲಿ ಪಪಾಯ ಕಟಾವು ಮಾಡ್ಬಿಟ್ಟು ಸುಮ್ಮನೆ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ. ನಾನೇನು ಮಾಡ್ತೀನಿ ಪ್ರತಿ ವಾರ 6 ತಿಂಗಳು ಆದಮೇಲಿಂದ ಪ್ರತಿ ವಾರ 1ರಿಂದ 1,500 ಸಾವಿರ ಬರೀ ಪಪಾಯಿಂದ ಮಾಡ್ತೀನಿ. ಅದೇ ರೀತಿ ಬಾಳೆಹಣ್ಣಿಂದ 1,500ರಿಂದ 3,000ವರೆಗೂ ಬಾಳೆಯಿಂದ ಮಾಡ್ತೀನಿ. ಅದೇ ಥರ ನುಗ್ಗೆ ಓಕೆ ಅಗಸೆ ಸೊಪ್ಪು, ನುಗ್ಗೆ ಸೊಪ್ಪು ಈ ಥರ ಏನಂದರೆ ನನ್ನ ಮಾರ್ಕೆಟನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಾಗ ಮಾತ್ರ ಓಕೆ ಈ ಥರ ಆದಾಯ ಗಳಿಸೋಕ್ಕೂ ಸಾಧ್ಯ. ಇನ್ನೊಂದೇನೆಂದರೆ ರೈತರು ಎಲ್ಲರಿಗೂ ಆಗುತ್ತೆ ಅಂತಲ್ಲ. ನೀವೇನು ಮಾಡ್ಬೋದು, ಕೆಲವ್ರು ಏನು ಮಾಡ್ತೀರಾ ತುಂಬ ಬರೀ ಪಪಾಯನ ಹಾಕ್ಬಿಟ್ಟು 55 ರೂಪಾಯಿ ಸಿಗುತ್ತೆ ಅಂತ ಮಾಡೋದಲ್ಲ. ಓಕೆ. ಏನಂದರೆ ಫಸ್ಟು ಮಾರ್ಕೆಟ್ ಬಗ್ಗೆನೂ ತಿಳ್ಕೊಂಡು ಎಲ್ಲಿ ಮಾರಿದ್ರೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ನಮ್ಮ ಲೇಔಟಲ್ಲಿ ಸಾವಿರಾರು ಜನ ಇರೋದ್ರಿಂದ ನಾನು ಹಾಕಿದಾಗ ನನಗೆ ಒಂದು 20 ಜನ ಕಸ್ಟಮರ್ಸ್ 2 ಕೆಜಿ ತೊಗೊಂಡ್ರು 40 ಕೆಜಿ ಪಪಾಯ ಹೋಯ್ತು. ಆಮೇಲೆ ವಾರಕ್ಕೆ ಅವ್ರಿಗೆ 1 ಕೆಜಿ ಬಾಳೆಹಣ್ಣು ಕೊಟ್ಟರು ಓಕೆ 20 ತೊಗೊಂಡ್ರೆ 20 ಕೆಜಿ ಹೋಯ್ತು. ಈ ಥರ ಯೋಚನೆ ಮಾಡಿದಾಗ ಮಾತ್ರ ಓಕೆ ನಿಮ್ಗೆ ಆದಾಯನೂ ಸಿಗುತ್ತೆ. ಆಮೇಲೆ ಪ್ರತಿ ವಾರ ನನಗೆ ಇವಾಗ ನೋಡಿ ತಿಂಗಳಿಗೆ ಒಂದ್ಸಲಿ ಸ್ಯಾಲ್ರಿ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವಾರ ನನಗೆ 3ರಿಂದ 5,000 ರೂಪಾಯಿ ಬರೀ ತೋಟದಿಂದ ಸಿಗುತ್ತೆ. ಅದು ನಿಮ್ಗೆ ಏನಾಗುತ್ತೆ ಅಂದರೆ ಖುಷಿನೂ ಕೊಡುತ್ತೆ. ಆಮೇಲೆ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಳೋದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಲಾಂಗ್ ಟರ್ಮಲ್ಲಿ ನಿಮಗೆ ತೋಟ ಬೆಳೆಸ್ಕೊಂಡು ಸ್ವಾವಲಂಬಿಯಾಗಿ ಓಕೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಆಗಿರ್ಬೋದು, ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಆಹಾರ ಪದಾರ್ಥ ಕೊಡೋದ್ರಲ್ಲೂ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಓಕೆ ಆ ಅಡಿಕೆ ಸಾಲಿಂದ ಈ ಅಡಿಕೆ ಸಾಲಿಗೆ 11 ಅಡಿ ಇದೆ. ಇಲ್ಲಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಓಕೆ ಸ್ಪೈಸಸ್ಗೋಸ್ಕರ ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ಒಂದು ಲವಂಗ ಹಾಕಿದ್ದೀನಿ, ಇಲ್ಲೊಂದು ಚಕ್ಕೆ ಹಾಕಿದ್ದೀನಿ, ಮತ್ತು ಅಲ್ಲೊಂದು ಜಾಕಾಯಿ ಹಾಕಿದ್ದೀನಿ. ಆಮೇಲೆ ಅವೆರಡು ಇದು 15 ಅಡಿ ಇದೆ. ಆ 15 ಅಡಿ ಮಧ್ಯದಲ್ಲಿ ಬಾಳೆ ಕೂಡ ಹಾಕಿದ್ದೀನಿ. ನೀವು ನೋಡ್ಬೋದು. ಅದ್ರ ಜೊತೆಗೆ ನೇಪಿಯರ್ ಕೂಡ ಹಾಕ್ಕೊಂಡಿದ್ದೀನಿ. ಓಕೆ. ನೇಪಿಯರು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಹಸುಗಳಿಗೆ ನಾನು ಬರೀ ನೇಪಿಯರ್ ಮಾತ್ರ ಕೊಡಲ್ಲ. 1 ಟೈಮ್ ಅಗಸೆ ಕೊಡ್ತೀನಿ ಮಾರ್ನಿಂಗು, ಆಮೇಲೆ ಮಧ್ಯಾಹ್ನದ ಹೊತ್ತು ನೇಪಿಯರ್ ಕೊಡ್ತೀನಿ. ಸಾಯಂಕಾಲ ನಮ್ಮದು ಭತ್ತ ಏನು ಬೆಳೆದಿರ್ತೀನಿ ಓಕೆ ನೆಲ್ಲುಲ್ಲು ಅದು ಕೂಡ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಏನು ಕಡಲೆಕಾಯಿ ಬೆಳಿತೀನಿ ಆ ಕಡಲೆಕಾಯಿದು ಬಳ್ಳಿ ಏನು ಸಿಗುತ್ತೆ ನನಗೆ ಅದು ಕೂಡ ಕೊಡ್ತೀನಿ.